ಹಾಯ್ ಹಲೋ ಎಲ್ಲ ಸರ್ಕಾರಿ ನೌಕರಿಗೆ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ ರಿಗಾರ್ಡಿಂಗ್ 18 ಮಂತ್ಸ್ ಸ್ಟ್ಯಾಂಡಿಂಗ್ DA. ನಮಗೆಲ್ಲರೂ ಗೊತ್ತಿರೋ ಹಾಗೆ ಕೊರೋನಾ ಟೈಮಲ್ಲಿ 18 ತಿಂಗಳ DAನ ಹಿಡಿದಿಟ್ಟುಕೊಳ್ಳಲಾಗಿತ್ತು. ಅದನ್ನು ಇಲ್ಲಿಯವರೆಗೂ ಕರ್ನಾಟಕ ಸರ್ಕಾರ ರಿಲೀಸ್ ಮಾಡಿರೋದಿಲ್ಲ. ಸರ್ಕಾರಿ ನೌಕರರು ಆ ಒಂದು DAನ ರಿಲೀಸ್ ಮಾಡಿ ಅಂತ ತುಂಬ ಸಲ ಒಂದು ಮನವಿ ಪತ್ರಗಳನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. ಅದೇ ರೀತಿಯಾಗಿ ಸರ್ಕಾರಿ ನೌಕರರ ಬೇಡಿಕೆಗಳ ಒಂದು ಸ್ಥಾಪನೆಯಾಗಿರುವಂಥದ್ದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂಥ CS ಷಡಾಕ್ಷರಿ ಅವರ ಮುಖಾಂತರ CM ಬಸವರಾಜ ಬೊಮ್ಮಾಯಿ ಅವರಿಗೆ ಆಲ್ರೆಡಿ ಒಂದು ಮನವಿ ಪತ್ರಗಳನ್ನು ಸಲ್ಲಿಸಲಾಗಿದೆ. ಬಟ್ ಅಲ್ಲಿವರೆಗೂ ಕೂಡ 7ನೇ ವೇತನ ಆಯೋಗದ ಘೋಷಣೆ ಆದ ನಂತರವೂ 18 ತಿಂಗಳ ಬಾಕಿ DA ಪಾವತಿಸುವಲ್ಲಿ ಸರ್ಕಾರ ಯಾವುದೇ ರೀತಿಯಾದಂಥ ಒಂದು ಇಂಟ್ರೆಸ್ಟ್ ತೋರಿಸಿಲ್ಲ. ಹಾಗಾಗಿ ಫೈನಲಿ 18 ತಿಂಗಳ DAನ ಪಡೆಯೋದಕ್ಕೋಸ್ಕರ ವಿಧಾನಸೌಧದ ಮುಂದೆ ಸ್ಟ್ರೈಕನ್ನು ಮಾಡಲು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ತನ್ನ ಒಂದು ಫೈನಲ್ ನಿರ್ಧಾರಕ್ಕೆ ಬಂದಿದೆ. ಹಾಗಾಗಿ ಯಾವ ಒಂದು ದಿನಾಂಕದಂದು ಎಲ್ಲ ಸರ್ಕಾರಿ ನೌಕರರು ಸೇರಬೇಕು, ಯಾವ ಒಂದು ದಿನಾಂಕದಂದು 18 ತಿಂಗಳ ಬಾಕಿಯನ್ನು 18 ತಿಂಗಳ DAನ ರಿಲೀಸ್ ಮಾಡೋಕ್ಕೆ ಸರ್ಕಾರದ ವಿರುದ್ಧ ಒಂದು ಪ್ರತಿಭಟನೆಯನ್ನು ನಡೆಸಲಾಗುತ್ತದೆ ಅಂತ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ನ ನಾವು ಪಡೆದುಕೊಳ್ಳೋಣ. ಬಟ್ ಅದಕ್ಕಿಂತ ಮುಂಚೆ ಈ ಒಂದು ವಿಡಿಯೋನ ನೀವೆಲ್ಲರ ಜೊತೆ ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ. ಓಕೆ, ನಮಗೆಲ್ಲರೂ ಗೊತ್ತಿರೋ ಹಾಗೆ 2020ರಲ್ಲಿ 2021ನೇ ಸಾಲಿನಲ್ಲಿ ಕೊರೋನಾ ಬಂದು ಒಂದು ಪ್ರಪಂಚಕ್ಕೆ ಅಪ್ಪಳಿಸುತ್ತೆ. ಆ ಟೈಮಲ್ಲಿ ಸರ್ಕಾರಿ ನೌಕರರು ತಮ್ಮ ಒಂದು ಕೆಲಸ ಕಾರ್ಯಗಳನ್ನು ಯಥಾವತ್ತಾಗಿ ಮಾಡ್ತಾರೆ. ಯಾವುದೇ ರೀತಿಯಾದಂತಹ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅನ್ನೋ ಒಂದು ರೀತಿಯಲ್ಲಿ ಪ್ರತಿಯೊಬ್ಬ ಸರ್ಕಾರಿ ನೌಕರರು, ಪೊಲೀಸ್ ಇಲಾಖೆ ಆಗಿರ್ಬೋದು, ಪೌರ ಕಾರ್ಮಿಕರಾಗಿರ್ಬೋದು, ಅಥವಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಾಗಿರ್ಬೋದು, ಎಲ್ಲ ಸರ್ಕಾರಿ ನೌಕರರು ತಮ್ಮ ಒಂದು ಪ್ರಾಣವನ್ನು ಒತ್ತೆ ಇಟ್ಟು ತಮ್ಮ ಒಂದು ಕರ್ತವ್ಯವನ್ನು ನಿರ್ವಹಿಸ್ತಾರೆ. ಆ ಒಂದು ಟೈಮಲ್ಲಿ ಸರ್ಕಾರ ಒಂದು ರೀಸನ್ ಕೊಡುತ್ತೆ DAನ ಹಿಡಿದಿಟ್ಟುಕೊಳ್ಳೋಕೆ. ಸದ್ಯಕ್ಕೆ ತಮ್ಮ ಒಂದು ಖಜಾನೆಯಲ್ಲಿ ಅಷ್ಟು ಹಣ ಇರೋದಿಲ್ಲ, ಹಾಗೂ ಇದು ಪ್ಯಾಂಡಮಿಕ್ ಸಿಚುವೇಶನ್ ಆಗಿರೋದ್ರಿಂದ ಸರ್ಕಾರಕ್ಕೆ ಮೆಡಿಕಲ್ ಇಕ್ವಿಪ್ಮೆಂಟ್ಸ್ ಮತ್ತು ಅವುಗಳನ್ನು ಖರೀದಿ ಮಾಡೋಕ್ಕೆ ದುಡ್ಡಿನ ಅವಶ್ಯಕತೆ ಇರುತ್ತೆ. ಹಾಗಾಗಿ ಮತ್ತು ದೇಶದಲ್ಲೆಲ್ಲ ಲಾಕ್ಡೌನ್ ಇರೋದರಿಂದ ಸರ್ಕಾರಕ್ಕೆ ಬರಬೇಕಾಗಿರುವಂಥ ಹಣ ಅಂದರೆ ಇನ್ಫ್ಲೋ ಇರುತ್ತಲ್ಲ, ಲೈಕ್ ಅಬಕಾರಿ ಸುಂಕ ಆಗಿರ್ಬೋದು, GSTs ಆಗಿರ್ಬೋದು, ಸರಕು ಸಾಮಾನುಗಳೆಲ್ಲವೂ ವಹಿವಾಟು ನಡೆದರೆ ಸರ್ಕಾರಕ್ಕೆ ತೆರಿಗೆ ಬರುತ್ತೆ. ಅದರಿಂದ ಸರ್ಕಾರಿ ನೌಕರಿಗೆ ಹಣವನ್ನು ನೀಡ್ಬೋದು ಅಥವಾ ವೇತನವನ್ನು ನೀಡ್ಬೋದು ಅನ್ನೋ ಒಂದು ಮಾತು ನಮಗೆಲ್ಲರಿಗೂ ಗೊತ್ತಿದೆ. ಬಟ್ ಆ ಒಂದು ಟೈಮಲ್ಲಿ ಎಲ್ಲ ಕಾರ್ಯಚಟುವಟಿಕೆಗಳು, ವ್ಯಾಪಾರ ಕೂಡ ನಿಂತು ಹೋಗಿತ್ತು. ಹಾಗಾಗಿ ಸರ್ಕಾರದ ಖಜಾನೆಯಲ್ಲಿ ಅಷ್ಟು ದುಡ್ಡು ಇರಲಿಲ್ಲ. ಆ ಒಂದು ಟೈಮಲ್ಲಿ ಸರ್ಕಾರಿ ನೌಕರರ ಒಂದು DAಯನ್ನು ಹಿಡಿದಿಟ್ಟುಕೊಳ್ಳಲಾಗಿತ್ತು. ಸುಮಾರು 18 ತಿಂಗಳ DAನ ಹಿಡಿದಿಟ್ಟುಕೊಳ್ಳಲಾಗಿತ್ತು. ಅದನ್ನು ವಾಪಸ್ ಪೇ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದರು. ಬಟ್ ಅದಕ್ಕೆ ಇವಾಗ ಸರ್ಕಾರ ಸ್ಪಂದಿಸ್ತಿಲ್ಲ. ಇಲ್ಲಿ ನೋಡ್ಬೋದು, ಈ ಒಂದು ಪೋಸ್ಟರ್ನ ರಿಲೀಸ್ ಮಾಡಲಾಗಿದೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಡೆಯಿಂದ. ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟ ಬೆಂಗಳೂರು ಕರ್ನಾಟಕ ರಾಜ್ಯ ಸಮಿತಿ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರಾಜ್ಯ ಸರ್ಕಾರ ನೌಕರರಿಂದ ವಿಧಾನಸೌಧ ಚಲೋ ಈ ಒಂದು ಚಳವಳಿಯನ್ನು ನಡೆಸಲಾಗ್ತಿದೆ. ಈ ಒಂದು ಚಳವಳಿ ದಿನಾಂಕ 17/2/2023 ಅಂದರೆ ನೆಕ್ಸ್ಟ್ 4-5 ಡೇಸಲ್ಲಿ, ಇವತ್ತು 3 ಇದೆ. 7 ಅಂತಂದರೆ ಇನ್ನು 5 ದಿನದಲ್ಲಿ, 5 ದಿನ ಉಳಿದಿರುವಂಥದ್ದು. 7ನೇ ತಾರೀಕು 2ನೇ ತಿಂಗಳು ಅಂದರೆ ಇದೇ ತಿಂಗಳು 2023 ಮಂಗಳವಾರ ಬೆಳಿಗ್ಗೆ 11 ಗಂಟೆಗೆ ಸ್ಥಳ ಬೆಂಗಳೂರು. ಈ ಒಂದು ಸ್ಥಳದಲ್ಲಿ ಬೆಂಗಳೂರು ವಿಧಾನಸೌಧದ ಎದುರು ಫ್ರೀಡಂ ಪಾರ್ಕ್ನಲ್ಲಿ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಬೇಡಿಕೆ ಏನಿದೆ, ಕೊರೋನಾ ಅವಧಿಯಲ್ಲಿ ಹಿಡಿದಿಡಲಾಗಿರುವ 18 ತಿಂಗಳ ತುಟ್ಟಿ ಭತ್ಯೆಯನ್ನು ಕೂಡಲೇ ಬಿಡುಗಡೆ ಮಾಡಲು ಒತ್ತಾಯಿಸಿ ನೌಕರರೆಲ್ಲ ಬನ್ನಿ ಭಾಗವಹಿಸಿ ಯಶಸ್ವಿ ಮಾಡೋಣ. ಈ ಒಂದು ಪ್ರತಿಭಟನೆಯನ್ನು ಒಂದು ಘೋಷವಾಕ್ಯದೊಂದಿಗೆ ಸರ್ಕಾರಿ ನೌಕರರಿಗೆ ಇಲ್ಲಿ ಆಹ್ವಾನವನ್ನು ನೀಡಲಾಗ್ತಿದೆ ಸರ್ಕಾರಿ ನೌಕರರ ಸಂಘದ ಕಡೆಯಿಂದ. ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಈ ಒಂದು 18 ತಿಂಗಳ DAನ ಹಿಡಿದಿಟ್ಟುಕೊಳ್ಳಬಾರದು ಅಂತ ರೀಸೆಂಟಾಗಿ ಸುಪ್ರೀಂ ಕೋರ್ಟ್ ಕೂಡ ಆದೇಶವನ್ನು ನೀಡಿತ್ತು. ಏನಕ್ಕಂದರೆ DAನ ನೀವು ಸರ್ಕಾರದ ಕಡೆಯಿಂದ ಡಿಲೇ ಮಾಡ್ಬೋದು, ಅದನ್ನು ಪಾವತಿಸುವಲ್ಲಿ ಒಂದಿಷ್ಟು ಸಮಯಾವಕಾಶ ಪಡೀಬೋದು, ಹೊರತು ಅದನ್ನು ಕ್ಯಾನ್ಸಲ್ ಮಾಡುವಂಥ ಅಧಿಕಾರ ಇಲ್ಲ, ಅದನ್ನು ನೀವು ಕೊಡಲ್ಲ ಅಂತ ಹೇಳೋ ಹಾಗಿಲ್ಲ. ಹಾಗಾಗಿ ಸರ್ಕಾರ ಅದನ್ನು ಕೊಡಲ್ಲ ಅಂತ ಹೇಳೋ ಹಾಗಿಲ್ಲ, ಅದನ್ನು ಡಿಲೇ ಮಾಡಿಬಿಟ್ಟಾದರೂ ಕೂಡ ಸರ್ಕಾರಿ ನೌಕರರ ಹಕ್ಕಿನ ದುಡ್ಡನ್ನು ಸರ್ಕಾರಿ ನೌಕರಿಗೆ ತಲುಪಿಸಲೇಬೇಕಾಗುತ್ತೆ. ಸುಮಾರು 18 ತಿಂಗಳ DA ತಂದರೆ ಕಡಿಮೆ ಅಮೌಂಟ್ ಅಲ್ಲ. ಏನಿಲ್ಲ ಅಂದರೂ ಗ್ರೂಪ್ ಡಿ ಸರ್ಕಾರಿ ನೌಕರಿಗೆ ಒಂದು ತಿಂಗಳಿಗೆ DA ಸುಮಾರು 600 ರೂಪಾಯಿ ಇರುತ್ತೆ. ಅದೇ ರೀತಿಯಾಗಿ ಯಾವ ರೀತಿ ಶ್ರೇಣಿ ಜಾಸ್ತಿ ಆಗುತ್ತೆ, ಅದೇ ರೀತಿಯಾಗಿ DA ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ 18 ತಿಂಗಳ DA ಸುಮಾರು
10ರಿಂದ 15 ಸಾವಿರ ರೂಪಾಯಿ ಕನಿಷ್ಠ ಗ್ರೂಪ್ ಡಿ ಯಲ್ಲಿರುವಂಥ ಸರ್ಕಾರಿ ನೌಕರಿಗೆ ಆದರೆ ಅಲ್ಲಿಂದ ಮೇಲೆ ಗ್ರೂಪ್ ಸಿ ಗ್ರೂಪ್ ಬಿ ಯಲ್ಲಿರುವಂಥ ಸರ್ಕಾರಿ ನೌಕರಿಗೆ ಈ ಒಂದು ಹಣ ತುಂಬಾ ಜಾಸ್ತಿ ಆಗುವಂಥದ್ದು. ಸೊ ಹಾಗಾಗಿ ಸರ್ಕಾರಿ ನೌಕರಿಗೆ ಇಲ್ಲಿ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಮೋಸ ಮಾಡಲಾಗ್ತಿದೆ. ಆ ಒಂದು ಟೈಮಲ್ಲಿ ಪ್ರಾಣವನ್ನು ಒತ್ತೆ ಇಟ್ಟು ಕೆಲಸ ಮಾಡಿರುವಂಥ ಸರ್ಕಾರಿ ನೌಕರರಿಗೆ ಇದು ಅನ್ಯಾಯ ಮಾಡಿದಂತಾಗುತ್ತದೆ. ಆ ಟೈಮಲ್ಲಿ ಎಷ್ಟೋ ಸರ್ಕಾರಿ ನೌಕರರು ತಮ್ಮ ಒಂದು ಪ್ರಾಣ ಕಳೆದುಕೊಂಡಿದ್ದಾರೆ ಹೊರತು ತಮ್ಮ ಒಂದು ಡ್ಯೂಟಿಯಿಂದ ಅವರು ಹಿಂದಕ್ಕೆ ಸರದಿಲ್ಲ. ಸೊ ಆ ಒಂದು ಟೈಮಲ್ಲಿ ಅಷ್ಟು ಕಷ್ಟಕರ ಒಂದು ಎನ್ವಿರಾನ್ಮೆಂಟ್ನಲ್ಲಿ ಕೆಲಸ ಮಾಡಿರುವಂಥ ಸರ್ಕಾರಿ ನೌಕರರಿಗೆ ಇಲ್ಲಿ ಸರ್ಕಾರ 18 ತಿಂಗಳ DAಯನ್ನು ನೀಡದೇ ಇರುವಂಥದ್ದು ತುಂಬ ಅಸಹ್ಯವಾಗಿರುವಂಥ ಸಂಗತಿ. ಸೊ ಹಾಗಾಗಿ ಇದರ ವಿರುದ್ಧ ಸರ್ಕಾರಿ ನೌಕರರು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ದಯವಿಟ್ಟು ಎಲ್ಲರೂ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ. ಸೊ ಫಸ್ಟ್ ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್ ಈ ಒಂದು ಮೆಸೇಜ್ಗಳನ್ನು ನಾವು ಡೈಲಿ ಶೇರ್ ಮಾಡ್ತಾ ಇರ್ತೀವಿ. ಅದ್ರ ಜೊತೆಗೇ ಸರ್ಕಾರಿ ನೌಕರರ ವಾಟ್ಸಪ್ ಗ್ರೂಪ್ಗಳಾಗಿರ್ಬೋದು, ಫೇಸ್ಬುಕ್ ಗ್ರೂಪ್ಗಳಾಗಿರ್ಬೋದು, ಸೊ ಅಲ್ಲಿ ಈ ಒಂದು ನ್ಯೂಸನ್ನು ನೀವು ಸ್ಪ್ರೆಡ್ ಮಾಡಲೇಬೇಕು. ಏನಕ್ಕಂದರೆ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಲೈಕ್ ಇದೇನು ಸೋ ಕಾಲ್ಡ್ ನ್ಯೂಸ್ ಚಾನಲ್ಸ್ ಇರುತ್ತಲ್ಲ, ಆ ಒಂದು ನ್ಯೂಸ್ ಚಾನಲಲ್ಲಿ ಯಾವತ್ತಾದರೂ ನೀವು ಸರ್ಕಾರಿ ನೌಕರಿಗೆ ಏನಕ್ಕೆ 18 ತಿಂಗಳ DA ನೀಡಿಲ್ಲ, ಯಾಕೆ ಆ ಒಂದು DAನ ನೀವು ಹಿಡಿದಿಟ್ಟುಕೊಂಡಿದ್ದೀರಾ ಅಂತ ಯಾರಾದರೂ ಒಬ್ಬರು ಕೇಳಿದ್ದಾರಾ? ಪಬ್ಲಿಕ್ TV ರಂಗನ್ನವ್ರು ಕೇಳಿದ್ದಾರಾ, ಅಥವಾ TV9 ಅವ್ರು ಕೇಳಿದಾರ, ಅಥವಾ ಇನ್ನೂ ತುಂಬ ಸಾಕಷ್ಟು ಚಾನಲ್ಸ್ಗಳಿದೆ ನಮ್ಮ ಒಂದು ಕರ್ನಾಟಕದಲ್ಲಿ. ಬಟ್ ಯಾವ ಒಂದು ಮೀಡಿಯಾದಲ್ಲೂ ಕೂಡ ಈ ಒಂದು ಸರ್ಕಾರಿ ನೌಕರರ ಪರವಾಗಿ ನ್ಯೂಸ್ ನಡೆಯೋದಿಲ್ಲ. ಸೊ ಅಟ್ಲೀಸ್ಟ್ ಒಂದು 5 ನಿಮಿಷದ ಸ್ಲಾಟ್ ಆದರೂ ನೀಡಿದ್ರೆ ಸರ್ಕಾರಿ ನೌಕರರ ಬಗ್ಗೆ ಸ್ವಲ್ಪನಾದರೂ ಕಳಕಳಿ ತೋರಿಸಿದಂತಾಗುತ್ತದೆ. ಬಟ್ ಆ ಒಂದು ಕೆಲಸ ಕೂಡ ಇಲ್ಲಿವರೆಗೂ ಆಗಿಲ್ಲ. ಸರ್ಕಾರಿ ನೌಕರರ ಪರವಾಗಿ ಯಾವ ಒಂದು ನ್ಯೂಸ್ ಚಾನಲ್ ಕೂಡ ಮಾತಾಡೋದಿಲ್ಲ, ಯಾವ ಒಂದು ಮೀಡಿಯಾ ಕೂಡ ಮೇನ್ ಸ್ಟ್ರೀಮ್ ಮೀಡಿಯಾ ಇದನ್ನು ಕವರ್ ಮಾಡೋದಿಲ್ಲ. ಸೊ ಹಾಗಾಗಿ ಸರ್ಕಾರಿ ನೌಕರರ ಬದ್ಧವಾಗಿ ಅವರ ಒಂದು ಪರವಾಗಿ ನಿಂತಿರುವಂಥದ್ದು ನಮ್ಮಂಥ ಯೂಟ್ಯೂಬ್ ಚಾನಲ್ಸ್ಗಳು ಮತ್ತು ಸೋಷಿಯಲ್ ಮೀಡಿಯಾ, ವಾಟ್ಸಪ್, ಫೇಸ್ಬುಕ್ ಗ್ರೂಪ್ಸ್ಗಳಾಗಿರ್ಬೋದು. ಸೊ ಇಲ್ಲಿ ಎಲ್ಲ ಸರ್ಕಾರಿ ನೌಕರನ್ನ ಒಗ್ಗೂಡಿಸಿ ಒಂದು ಪ್ರತಿಭಟನೆಯನ್ನು ಯಶಸ್ವಿಗೊಳಿಸುವಂಥ ಕೆಲಸವನ್ನು ನಾವಿಲ್ಲಿ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ದಯವಿಟ್ಟು ಈ ಒಂದು ಪ್ರತಿಭಟನೆ ಎಲ್ಲ ಸರ್ಕಾರಿ ನೌಕರರು ಈ ಒಂದು 18 ತಿಂಗಳ DA ಪಡಿಲೇಬೇಕು ಅಂದರೆ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲೇಬೇಕು ಮತ್ತು ಈ ಒಂದು ಪ್ರತಿಭಟನೆಯಲ್ಲಿ ಯಶಸ್ವಿಗೊಳಿಸೋದಂದರೆ ಒಬ್ಬರಿಬ್ಬರು ಈ ಒಂದು ಪ್ರತಿಭಟನೆಯನ್ನು ಮಾಡಿದ್ರೆ ಆಗಲ್ಲ. ಪ್ರತಿಭಟನೆ ಅನ್ನೋದು ತುಂಬ ಜನರಿಂದ ಆಗುವಂಥದ್ದು. ಒಬ್ಬರು ಅಥವಾ ಇಬ್ಬರು ಬಂದರೆ ಪ್ರತಿಭಟನೆ ಅಂದ್ಕೊಳ್ಳಲ್ಲ. ಎಷ್ಟು ಜನ ಜಾಸ್ತಿ ಬರ್ತಾರೆ ಅಷ್ಟು ಪ್ರತಿಭಟನೆ ಎಫೆಕ್ಟಿವ್ ಆಗಿರುತ್ತೆ ಮತ್ತು ಸರ್ಕಾರಕ್ಕೆ ನಮ್ಮ ಒಂದು ಕೂಗು ಕೇಳಿಸುವಂಥದ್ದು. ಸೊ ಹಾಗಾಗಿ ಎಷ್ಟು ಜಾಸ್ತಿ ಜನ ಬರೋಕ್ಕಾಗುತ್ತೆ ಅಷ್ಟು ಬೇಗ ಬರಬೇಕು ಮತ್ತು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲೇಬೇಕು. ಯಾರೋ ಹೋಗ್ತಾರೆ ಬಿಡಿ ಅಂತ ದಯವಿಟ್ಟು ಮನೆಯಲ್ಲಿ ಕೂತ್ಕೋಬೇಡಿ. ಏನಕ್ಕಂದರೆ ಎಲ್ಲರೂ ಅದನ್ನೇ ಥಿಂಕ್ ಮಾಡಿದ್ರೆ ಆ ಒಂದು ವಿಧಾನಸೌಧದ ಎದುರಿರುವಂಥ ಫ್ರೀಡಮ್ ಪಾರ್ಕ್ ಖಾಲಿಯಾಗಿ ಹೋಗುತ್ತೆ, ಅಲ್ಲಿ ಯಾರೂ ಬರಲ್ಲ. ಸೊ ಇದು ತೆನಾಲಿ ರಾಮನ ಒಂದು ಕತೆ ಅಂತ ಆಗುತ್ತೆ. ಸೊ ಬಾವಿಯಲ್ಲಿ ಎಲ್ಲರೂ ನೀರು ಹಾಕ್ತಾರೆ, ಏನಕ್ಕಂದರೆ ಯಾರೋ ಒಬ್ಬರು ಇಷ್ಟು ಜನ ಹಾಲು ಹಾಕಿರ್ತಾರೆ, ಅದರಲ್ಲಿ ಒಬ್ರು ನೀರು ಹಾಕಿದ್ರೆ ಏನಾಗುತ್ತೆ ಅಂತ ಎಲ್ಲರೂ ನೀರು ಹಾಕುವಂಥದ್ದಾಗುತ್ತೆ. ಸೊ ಹಾಗಾಗಿ ಯಾರೋ ಇನ್ನು ಉಳಿದವ್ರು ಹೋಗ್ತಾರೆ ಬಿಡಿ, ನಾನೊಬ್ಬನೇ ಹೋಗಲಿಲ್ಲ ಅಂದರೆ ಏನಾಗುತ್ತೆ ಅನ್ನೋ ಒಂದು ಮಾತನ್ನು ಇಟ್ಕೊಂಡು ನೀವು ಕೂತ್ಕೋಬೇಡಿ. ದಯವಿಟ್ಟು ನೀವು ಸಮೀಪ ಇದ್ದರೆ, ಬರುವಂಥ ಪರಿಸ್ಥಿತಿಯಲ್ಲಿದ್ದರೆ ಟೈಮ್ ತೆಕ್ಕೊಂಡು ದಯವಿಟ್ಟು ಫ್ರೀಡಮ್ ಪಾರ್ಕ್ ವಿಧಾನಸೌಧದ ಎದುರು ಈ ಒಂದು ಪ್ರತಿಭಟನೆ ಇದೆ 7ನೇ ತಾರೀಕು ಇದೇ ತಿಂಗಳು. ಸೊ ಮಂಗಳವಾರ ಬೆಳಿಗ್ಗೆ 11 ಗಂಟೆಗೆ ದಯವಿಟ್ಟು ನೀವು ಹಾಜರಿರಬೇಕು. ಸರ್ಕಾರದ ವಿರುದ್ಧ ನಮ್ಮ ಒಂದು ಬೇಡಿಕೆಗಳನ್ನು ನಾವು ಇಡೋಕ್ಕೆ ಹೊರಟಿದ್ದೀವಿ. ಸೊ ಇದಿಷ್ಟಾಗಿತ್ತು ಇವತ್ತಿನ ವಿಡಿಯೋದಲ್ಲಿ. ಕಂಪ್ಲೀಟ್ ಅಪ್ಡೇಟ್ಸ್ ಇದೇ ರೀತಿಯಾದಂಥ ಅಪ್ಡೇಟ್ಸ್ ನಾನು ಕೊಡ್ತಾ ಇರ್ತೀವಿ. ಸೊ ಇದರಲ್ಲಿ ಏನಾದರೂ ಸ್ಕೆಡ್ಯೂಲ್ನಲ್ಲಿ ಚೇಂಜಸ್ ಆದರೆ ನಾವು ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಪ್ಡೇಟ್ ಮಾಡ್ತೀವಿ. ಸೊ ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಕಂಟಿನ್ಯೂಯಸ್ ಆಗಿ ಸರ್ಕಾರಿ ನೌಕರರ ಪರವಾಗಿ ನಾವು ಹೋರಾಟಗಳನ್ನು ಮಾಡ್ತಾ ಬಂದಿದ್ದೀವಿ ಮತ್ತು ಅವರ ಒಂದು ಪರವಾಗಿ ಸರ್ಕಾರದ ವಿರುದ್ಧ ನಾವು ಇಲ್ಲಿ ಅವೇರ್ನೆಸ್ ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದಿದ್ದೀವಿ. ಸೊ ಹಾಗಾಗಿ ನೀವು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು, ನಮಗೆ ಒಂದು ಸಪೋರ್ಟ್ ಕೂಡ ಮಾಡಬೇಕು. ಓಕೆ, ಸೊ ದ್ಯಾಟ್ಸ್ ಆಲ್ ಇನ್ ದಿಸ್ ವಿಡಿಯೋ. ಇದೇ ರೀತಿಯಾದಂಥ ಅಪ್ಡೇಟ್ಸ್ನ ಪಡೆಯಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.